ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫರೇಸ್ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ ಹಣಕಾಸು ನೀತಿ ಸಮಿತಿ ಅಥವಾ ವಿತ್ತ ನೀತಿ ಸಮಿತಿ ಅಂತಲೂ ಕೂಡ ಕರೆಯಲ್ಪಡುವಂತಹ ಸಮಿತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಫೆಬ್ರವರಿಯಲ್ಲಿ ನಡೆದಂತಹ ಈ RBIನ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ರಿಪೋರ್ಟ್ನ ಪ್ರಕಾರ ರಿಪೋ ರೇಟ್ಗಳೇನಿದು ಅದನ್ನ 5.25%ಗೆ ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಕಳೆದ ಡಿಸೆಂಬರ್ನಲ್ಲಿ 2025 ಡಿಸೆಂಬರ್ 25ನೇ ಸಾಲಿನಲ್ಲಿ ಅದನ್ನು 0.25%ಗೆ ರಿಡ್ಯೂಸ್ ಮಾಡಲಾಗಿತ್ತು. ಬಟ್ ಈ ಫೆಬ್ರವರಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿನ ತೀರ್ಮಾನದ ಪ್ರಕಾರ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಳೇನಿರ್ತವೆ ಅದ್ರ ಪ್ರಕಾರ ಒಂದಷ್ಟು ಏನು ಹಳೆಯ ರಿಪೋರ್ಟ್ ಅನ್ನ ಏನ್ ನಂಬರ್ಸ್ಗಳಿದ್ವು ಅದೇ ರೀತಿಯಲ್ಲಿ ಅದನ್ನು ಕಾಯ್ದುಕೊಳ್ಳೋ ರೀತಿಯಲ್ಲಿ ಒಂದು ಮತವನ್ನು ತೆಗೆದು. ಸೊ ಹಾಗಿದ್ರೆ ಏನಿದು ಹಣಕಾಸು ನೀತಿ, ಏನಿದು ರೆಪೋ ರೇಟ್ಸ್ ಅಥವಾ ರಿವರ್ಸ್ ರೆಪೋ ರೇಟ್ಗಳಂದ್ರೆ ಏನು, ಇದನ್ನು ಯಾರು ನಿರ್ಧರಿಸ್ತಾರೆ, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಏನು, ಈ ಎಲ್ಲಾ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಹಣಕಾಸು ನೀತಿ ಸಮಿತಿ ಅಥವಾ ಏನು ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಭಾರತದಲ್ಲಿ ಹಣಕಾಸು ನೀತಿಯನ್ನ ಅಂದ್ರೆ ಮಾನಿಟರಿ ಪಾಲಿಸಿಯನ್ನ ಫಾರ್ಮ್ ಮಾಡೋದಿಕ್ಕೆ ಅಥವಾ ರೂಪಿಸೋದಿಕ್ಕೆ ಅಂತಾನೆ 2016ರಲ್ಲಿ ಸ್ಥಾಪನೆ ಮಾಡಲ್ಪಟ್ಟಂತಹ ಶಾಸನಬದ್ಧ ಸಂಸ್ಥೆ ಅನ್ನುವಂಥದ್ದು ನಿಮ್ಗೆಲ್ಲ ಕೂಡ ಗೊತ್ತಿರಬೇಕಾದ್ರೆ. ಸೊ ಶಾಸನಬದ್ಧ ಅಂತ ಬಂದಾಗ ನಿಮ್ಗೆ ಒಂದೇನು ಶಾಸನಗಳನ್ನ ತರೋದ್ರ ಮೂಲಕ ಅಂದ್ರೆ ಆಕ್ಟ್ಗಳನ್ನ ತರೋದ್ರ ಮೂಲಕ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. 1934ರ RBI ಕಾಯ್ದೆಯ ಸೆಕ್ಷನ್ 45ZB ಒಂದು ಪ್ರಾವಿಷನ್ಸ್ ನ ಪ್ರಕಾರ ಈ ಒಂದು ಹಣಕಾಸು ನೀತಿ ಸಮಿತಿಯನ್ನ ಸ್ಥಾಪನೆ ಮಾಡಲಾಗಿದೆ. ಅಂಡ್ ಇದರ ಸಂಯೋಜನೆ ಅಥವಾ ಕಾಂಪೋಸಿಷನ್ ಬಂದು ಒಟ್ಟಾರೆಯಾಗಿ 6 ಸದಸ್ಯರು ಇದರಲ್ಲಿ ಇರ್ತಾರೆ ಎನ್ನುವಂಥದ್ದು. ಇದರ ಅಧ್ಯಕ್ಷರು RBIನ ಗವರ್ನರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ವರ್ಷ ಅಂದ್ರೆ 2026ರಲ್ಲಿ ಫೆಬ್ರವರಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಇದರ ಅಧ್ಯಕ್ಷತೆಯನ್ನ RBIನ ಗವರ್ನರ್ ಆದಂತಹ ಸಂಜಯ್ ಮಲ್ಹೋತ್ರಾ ಅವರು ಯೂಶಲಿ ಇದನ್ನು ತೆಗೆದುಕೊಂಡಿದ್ರು ಅಥವಾ ಆ ಒಂದು ಸ್ಥಾನವನ್ನು ಹೊಂದಿದ್ರು ಅನ್ನೋದು ಗೊತ್ತಿಲ್ಲ. ಅದರ ಅಧ್ಯಕ್ಷರ ಜೊತೆಗೆ ಹಣಕಾಸು ನೀತಿಯ ಉಸ್ತುವಾರಿಯನ್ನು ಹೊಂದಿರುವಂತಹ RBIನ ಉಪಗವರ್ನರ್ಗಳಾಗಿರ್ಬೋದು ಅಂಡ್ ಕೇಂದ್ರ ನಿರ್ದೇಶಕ ಮಂಡಳಿಗಳಿಂದ ನಾಮನಿರ್ದೇಶನಗೊಂಡಂತಹ RBIನ ಇತರ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ನೇಮಿಸಿದಂತಹ ಒಟ್ಟು 3 ಸದಸ್ಯರು ಅಂದ್ರೆ RBIಯಿಂದ 3 ಜನ ಅಂಡ್ ಕೇಂದ್ರ ಸರ್ಕಾರದಿಂದ 3 ಜನ ಸೇರಿಕೊಂಡು ಒಟ್ಟಾರೆಯಾಗಿ ಈ ಒಂದು ಹಣಕಾಸು ನೀತಿ ಸಮಿತಿಯಲ್ಲಿ ಒಟ್ಟು 6 ಸದಸ್ಯರುಗಳು ಇರ್ತಾರೆ ಅನ್ನುವಂಥದ್ದು. ಹಣಕಾಸು ನೀತಿಯನ್ನ ರೂಪಿಸೋದಿಕ್ಕೆ ಅಂತ ಈ ಒಂದು RBIನ ಹಣಕಾಸು ನೀತಿ ಇಲಾಖೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಇವರ ಒಂದು ಟೈಮ್ ಡ್ಯೂರೇಷನ್ಸು ಅಂದ್ರೆ ಈ ಹಣಕಾಸು ನೀತಿ ಸಮಿತಿಯ ಏನು ಸದಸ್ಯರೇನಿರ್ತಾರೆ ಅವರ ಅಧಿಕಾರಾವಧಿ ಏನು ಅಂತ ನೋಡ್ತಾ ಬಂದಾಗ, ನೇಮಕಗೊಂಡ ಸಮಯದಿಂದ 4 ವರ್ಷಗಳ ಕಾಲ ಅಥವಾ ಆದೇಶ ಬರೋವರೆಗೂ ಕೂಡ ಅವರು ಸೇವೆಯಲ್ಲಿ ಸಲ್ಲಿಸ್ತಾ ಇರ್ತಾರೆ ಅನ್ನುವಂಥದ್ದು. ಮರು ನೇಮಕಾತಿಗೆ ಇವರು ಅರ್ಹರಲ್ಲ ಅನ್ನುವಂಥದ್ದು, ಅಂದ್ರೆ ಮತ್ತೊಮ್ಮೆ ಇವರು ಸದಸ್ಯರಾಗಿ ಇನ್ನು ನೇಮಕ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂಡ್ ವರ್ಷದಲ್ಲಿ ಕನಿಷ್ಠ 4 ಬಾರಿ ಆದ್ರೂ ಸೇವೆಯನ್ನ ಸೇರ್ಲೇಬೇಕಾಗತ್ತೆ. ಅಂದ್ರೆ ವರ್ಷದಲ್ಲಿ ಕನಿಷ್ಠ 4 ಬಾರಿ ಸಭೆಯನ್ನು ಸೇರ್ಲೇಬೇಕಾಗತ್ತೆ. ಪ್ರತಿಯೊಂದು ಸಭೆಯನ್ನು ಸೇರ್ಬೇಕು ಅಂದ್ರೂ ಕೂಡ ಮಿನಿಮಮ್ ಕೋರಮ್ 4 ಸದಸ್ಯರು ಇರಲೇಬೇಕು. ಅಂದ್ರೆ 6 ಸದಸ್ಯರಲ್ಲಿ ಮಿನಿಮಮ್ 4 ಸದಸ್ಯರು ಕೂಡ ಇರಲೇಬೇಕಾಗತ್ತೆ. ಅಂಡ್ ನಿರ್ಧಾರಗಳು ಏನಾಗಿರ್ತವೆ ಅಂದ್ರೆ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಏನಾಗಿರ್ತವೆ ಅಂತ ಅಂದ್ರೆ RBI ಮೇಲೆ ಬದ್ಧವಾಗಿರುತ್ತೆ ಅನ್ನುವಂಥದ್ದು. ಲೀಗಲಿ ಒಂದು RBI ಅದನ್ನ ಫಾಲೋ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಇವೆಲ್ಲೂ ಕೂಡ ಬಹುಮತದ ಆಧಾರದ ಮೇಲೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರೋದ್ರಿಂದಾಗಿ ಮತ್ತು ದೇಶದ ಒಂದು ಆರ್ಥಿಕತೆಯ ಒಂದು ನೋಟವನ್ನ ಒಂದು ವೇಗವನ್ನು ನಿರ್ಧರಿಸುವಂತಹ ಅಂಶಗಳಾಗಿರೋದ್ರಿಂದಾಗಿ RBI ಮೇಲೆ ಮತ್ತು ಸರ್ಕಾರದ ಮೇಲೆ ಒಂದು ಕಾನೂನುಬದ್ಧವಾಗಿರ್ತವೆ. ಸೊ ಇವನ್ನ ಫಾಲೋ ಮಾಡಲೇಬೇಕಾಗಿರುತ್ತೆ. ಅಂಡ್ ಇದರ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಏನು ಅಂತ ನೋಡ್ತಾ ಬಂದಾಗ, ಸರ್ಕಾರವು ನಿಗದಿಪಡಿಸಿದಂತಹ ಒಂದು ಸ್ಪಷ್ಟ ಹಣದುಬ್ಬರ ಗುರಿಯನ್ನ ಸಾಧಿಸೋದಿಕ್ಕೆ ಅಗತ್ಯವಿರುವಂತಹ ನೀತಿ ಅಥವಾ ಬಡ್ಡಿ ದರಗಳನ್ನು ನಿರ್ಧರಿಸುವಂತಹ ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನ ಬೆಂಬಲಿಸುವಂತಹ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಥವಾ ಮನದಲ್ಲಿಟ್ಟುಕೊಂಡು ಈ ಒಂದು ನೀತಿ ದರಗಳನ್ನ ಬಡ್ಡಿ ದರಗಳನ್ನ ನಿರ್ಧರಿಸಬೇಕಾಗಿರುವಂತದ್ದು ಈ ಒಂದು ಕಾರ್ಯ ಆಗಿರುತ್ತೆ. ಹಣದುಬ್ಬರ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 4+2 ಅಥವಾ -2 ಅಂತ ಕರಿತೀವಿ. ಅಂದ್ರೆ 6% ಇನ್ಫ್ಲೇಷನ್ಗೂ ಹೋಗ್ಬೋದು ಅಥವಾ 2% ಕೂಡ ಇರ್ಬೋದು. ಈ ಎರಡರ ನಡುವೆನೆ ನಮ್ಮಲ್ಲಿ ಯಾವಾಗಲೂ ಕೂಡ ದೇಶದ ಒಂದು ಇನ್ಫ್ಲೇಷನ್ ರೇಟ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಸರ್ಕಾರ ನಿಗದಿಪಡಿಸಿರುವಂಥದ್ದು. ಇದನ್ನು ಈ ಒಂದು ದರದಲ್ಲಿ ಕಾಯ್ದುಕೊಳ್ಳುವಂತಹ ಒಂದು ಕಾರ್ಯ ಅಥವಾ ಹೊಣೆಗಾರಿಕೆ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಮೇಲೆ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ.
ಇನ್ನುಳಿದಂತೆ ಕೆಲವ್ರಿಗೆ ಈಗಲೂ ಕೂಡ ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು, ಇದು ಏನು ಮಾಡುತ್ತೆ ಅನ್ನುವಂಥದ್ದು ಕೆಲವರಿಗೆ ಡೌಟ್ ಇರುತ್ತೆ. ಈ ಒಂದು ಹಣಕಾಸು ನೀತಿ ಸಮಿತಿ ಅನ್ನುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ನೀತಿ ದರವನ್ನ, ಅಂದ್ರೆ ಏನು ಒಂದು ರೇಟ್ಸ್ ಅಂತ ಕರಿತೀವಿ, ಅಂದ್ರೆ RBIಗಳು ಯೂಶಲಿ ಬಡ್ಡಿ ದರಗಳನ್ನ ಕೊಡುವಂಥದ್ದು, ತೆಗೆದುಕೋಬೇಕಾದ್ರೆ ಬಡ್ಡಿ ದರಗಳೇನಿರ್ತವೆ ಇವೆಲ್ಲವೂ ಕೂಡ ನಿರ್ಧರಿಸುವಂತಹ 6 ಸದಸ್ಯರ ಒಂದು ಕಾರ್ಯನಿರ್ವಾಹಕರ ಅಂಗವೇ ಹಣಕಾಸು ನೀತಿ ಸಮಿತಿ ಎನ್ನುವಂಥದ್ದು. ಹಣಕಾಸು ನೀತಿ ಸಮಿತಿ ಮುಖ್ಯವಾಗಿ RBIನ ಏನು ಒಂದು ಇಂಟ್ರೆಸ್ಟ್ ರೇಟ್ಗಳನ್ನ ಯೂಶಲಿ ಡಿಸೈಡ್ ಮಾಡುವಂತಹ ಒಂದು ಕಾರ್ಯನಿರ್ವಾಹಕ ಸಂಸ್ಥೆ ಆಗಿರುತ್ತೆ, ಅಂಗ ಆಗಿರುತ್ತೆ, ಸಮಿತಿ ಆಗಿರುತ್ತೆ. ಈ ಸಮಿತಿನಲ್ಲಿ ನಿಮ್ಗೆ ಅವಾಗಲೇ ಹೇಳಿದಾಗೆ ಒಟ್ಟಾರೆಯಾಗಿ 6 ಜನ ಸದಸ್ಯರಿದ್ರು. ಅದರಲ್ಲಿ 3 ಜನ ಸದಸ್ಯರು ರಿಸರ್ವ್ ಬ್ಯಾಂಕ್ ನವರಾಗಿರ್ತಾರೆ, ಉಳಿದಂತಹ 3 ಸದಸ್ಯರನ್ನ ಕೇಂದ್ರ ಸರ್ಕಾರ ನೇಮಿಸುತ್ತೆ ಎನ್ನುವಂಥದ್ದು. ಇದು ವರ್ಷದಲ್ಲಿ 4 ಬಾರಿ ಮಿನಿಮಮ್ ಸಭೆಯನ್ನ ಸೇರ್ಲೇಬೇಕಾಗುತ್ತೆ ಎನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಈ ವರ್ಷ ಅಂದ್ರೆ 2026 ಮತ್ತು 27ನೇ ಸಾಲಿಗೆ RBIನ MPC ಸಭೆಯ ಪ್ರಮುಖ ಕೀ ಹೈಲೈಟ್ಸ್ ಗಳೇನೇನು ಅಥವಾ ಯಾವ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಾಯ್ತು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಎಚ್ಚರಿಕೆಯಿಂದ ಒಂದು ಸ್ಥಿರವಾದಂತಹ ಒಂದು ನಿರ್ಧಾರವನ್ನ ನಡೆಯನ್ನು ಕೈಗೊಳ್ಳುವಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಯಾಕೆಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ನಿಮಗೆ ಗೊತ್ತಿರೋ ಹಾಗೆ ರಿಸೆಷನ್ಸ್ ಗಳಾಗಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂಜರಿತಗಳು ನಡೀತಾ ಇರೋದು. ಬಟ್ ಭಾರತ ಎಲ್ಲಾ ದೇಶಗಳನ್ನು ಕೂಡ ಹಿಂದಿಕ್ಕಿ ಒಂದು ನಾಗಾಲೋಟದಲ್ಲಿ ಒಂದು ಆರ್ಥಿಕ ದರ ನಡೀತಾ ಇರುತ್ತೆ. ಅದರಿಂದಾಗಿ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಜಾಗತಿಕ ಅನಿಶ್ಚಿತತೆ ಮತ್ತು ಸ್ಥಿರವಾದ ಒಂದು ದೇಶೀಯ ಬೆಳವಣಿಗೆಯ ನಡುವೆ ಒಂದು ಸ್ಥಿರತೆಯನ್ನ ಸೂಚಿಸೋದಕ್ಕೆ ಅಂತಾನೆ ರೆಪೋ ದರವನ್ನ 5.2.5% ನಲ್ಲೇನೆ ಅದನ್ನು ಕಾಯ್ದುಕೊಳ್ಳೋದಿಕ್ಕೆ ಅದನ್ನ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಈ ನಡೆದಂತಹ ಒಂದು ಸಭೆಯಲ್ಲಿ ಅಂದ್ರೆ ಫೆಬ್ರವರಿನಲ್ಲಿ ನಡೆದಂತಹ MPCಯ ಒಂದು ಸಭೆಯಲ್ಲಿ ಗವರ್ನರ್ ಆದಂತಹ ಸಂಜಯ್ ಮಲ್ಹೋತ್ರಾ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು ಅನ್ನುವಂಥದ್ದು. ಆರ್ಥಿಕ ಮತ್ತು ಆರ್ಥಿಕ ಪ್ರವೃತ್ತಿಗಳನ್ನ ಒಂದು ಪರಿಶೀಲಿಸಿದ ನಂತರ ಸಮಿತಿಯ ಒಂದು ದರಗಳನ್ನ ಕಾಯ್ದುಕೊಳ್ಳೋದು ಮತ್ತು ತಟಸ್ಥವಾದಂತಹ ಒಂದು ನಿಲುವನ್ನ ಮುಂದುವರಿಸೋದಕ್ಕೆ ಸರ್ವಾನುಮತದಿಂದ ಮತವನ್ನ ಚಲಾಯಿಸಲಾಯಿತು ಅನ್ನುವಂಥದ್ದು. ಈ ಒಂದು ಸಭೆಯ ಪ್ರಕಾರ ಅಥವಾ ಸಭೆಯ ನಿರ್ಧಾರದ ಪ್ರಕಾರ ಈಗ ಚಾಲ್ತಿಯಲ್ಲಿರುವಂತಹ ರೆಪೋ ದರಗಳಾಗಿರ್ಬೋದು ಅಥವಾ SDF ಆಗಿರ್ಬೋದು ಅಥವಾ MSF ಆಗಿರ್ಬೋದು, ಈ ದರಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಕೈಗೊಂಡಿಲ್ಲ. ಲಿಕ್ವಿಡಿಟಿ ಅಡ್ಜಸ್ಟಬಲ್ ಫೆಸಿಲಿಟಿ ಅಂತ ನಾವೇನ್ ಕರಿತೀವಿ, ಇವೆಲ್ಲವೂ ಕೂಡ ನಿಮ್ಗೆ ರೆಪೋ ದರವನ್ನ 5.25 ಒಂದು ದರದಲ್ಲೇನೆ ಕಾಯ್ದುಕೊಳ್ಳಲಾಗಿದೆ. ಇನ್ನುಳಿದಂತೆ ಸ್ಥಾಯಿ ಠೇವಣಿ ಸೌಲಭ್ಯ ಅನ್ನುವಂಥದ್ದು ಅಥವಾ ಏನು SDF ಅಂತ ನಾವೇನ್ ಕರಿತೀವಿ ಅದರಲ್ಲೂ ಕೂಡ 5% ಅಷ್ಟಕ್ಕೆ ಉಳಿಸ್ಕೊಳ್ಳೋದಕ್ಕೆ ವಿಭಿನ್ನ ಮಾಡಿದ್ದಾರೆ. ಅಂಡ್ GDP ಬೆಳವಣಿಗೆಗೂ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2025 ಮತ್ತು 26ನೇ ತನ್ನ ನೈಜ ಅಥವಾ ರಿಯಲ್ GDP ಏನಿರುತ್ತೆ ಅದರ ಬೆಳವಣಿಗೆಯ ನಿರೀಕ್ಷೆಯನ್ನ 7.4% ಅಷ್ಟೊತ್ತಿಗೆ ನಿಗದಿಪಡಿಸಿದೆ ಅನ್ನುವಂಥದ್ದು. ಸೊ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಹಣಕಾಸು ಅನಿಶ್ಚಿತೆಯ ಹೊರತಾಗಿಯೂ ಕೂಡ ದೇಶೀಯ ಬೇಡಿಕೆಗಳು ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು 7.4% ಅಷ್ಟು ನಿಮ್ಗೆಲ್ಲರೂ ಕೂಡ ಕಾಯ್ದುಕೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಅಂಡ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಮಾತುಕತೆಗಳನ್ನ ಅಥವಾ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು. ತನ್ನ ಹಣದುಬ್ಬರ ಮುನ್ಸೂಚನೆಯನ್ನ ಹೆಚ್ಚಿಸಿದೆ ಅನ್ನುವಂಥದ್ದು ಈ ಹಿಂದಿನ ಹಣಕಾಸು ಕಡಿತದ ದೃಷ್ಟಿಕೋನದಿಂದ ದೂರವಿರೋದನ್ನ ಸೂಚಿಸುತ್ತೆ ಇದು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು. ಪ್ರಸಕ್ತ ಹಣಕಾಸು ವರ್ಷ 26 ಮತ್ತು 27ನೇ ಸಾಲಿನಲ್ಲಿ ಇನ್ಫ್ಲೇಷನ್ ರೇಟ್ ಅನ್ನ ಹಣದುಬ್ಬರವನ್ನ ಮೇಲ್ಮುಖವಾಗಿ ಪರಿಷ್ಕರಿಸಿದೆ ಅನ್ನುವಂಥದ್ದು, ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಮೊದಲ ಒಂದು ತ್ರೈಮಾಸಿಕದಲ್ಲಿ 1% ಅಷ್ಟು ಇನ್ಕ್ರೀಸ್ ಅಂಡ್ ಕ್ರಮವಾಗಿ 2 ಮತ್ತು 4ನೇದರಲ್ಲಿ 4.2% ಅಷ್ಟನ್ನ ನಮಗೆ 4.2% ಅಷ್ಟನ್ನ ಇನ್ಕ್ರೀಸ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಅಂಡ್ ಹಣದುಬ್ಬರವನ್ನ ಒಟ್ಟಾರೆಯಾಗಿ ಈ 26ನೇ ವರ್ಷದಲ್ಲಿ 2.1% ಅಷ್ಟು ಅಂದಾಜಿಸಲಾಗಿದೆ. ಸೊ ಇದೆಲ್ಲವೂ ಕೂಡ ನಿಮಗೆ ಹಣದುಬ್ಬರದ ಒಂದು ನಿರ್ಧಾರವನ್ನ ಅಥವಾ ಹಣದುಬ್ಬರವನ್ನ ನಿಗ್ರಹಿಸುವಂತಹ ಕೆಲಸವನ್ನ ಮಾಡೋದಕ್ಕೆ MPC ಬದ್ಧ ಆಗಿದೆ ಅನ್ನೋದು ಕೂಡ ತಿಳಿಸ್ತಾರೆ. ಇದಿಷ್ಟು ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.